ಇನ್ನು ಕ್ಯಾಬಿನೆಟ್ 2.0 ನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಏನಾದ್ರೂ ಬಂಪರ್ ಆಫರ್ ಸಿಗ್ತಾ ಅನ್ನುವಂತ ಪ್ರಶ್ನೆ. ಡಿಕೆಶಿ ಸರ್ಕಾರದಲ್ಲಿ ಡಿಸಿಎಂ ಆಗ್ತಾರಾ ಸತೀಶ್ ಜಾರಕಿಹೊಳಿ? ಕ್ಯಾಬಿನೆಟ್ 2.0 ನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಬಂಪರ್ ಆಫರ್ ಸಿಗ್ತಾ? ಡಿಕೆಶಿ ಸರ್ಕಾರದಲ್ಲಿ ಡಿಸಿಎಂ ಪಟ್ಟ ಗಿಟ್ಟಿಸ್ಕೊಳ್ಳೋಕೆ ರೆಡಿ ಆದ್ರ? ಸಂಪುಟ ಸರ್ಕಸ್ ಮಧ್ಯೆನೇ ಅಭಿಮಾನಿಗಳ ಪೋಸ್ಟ್ ವೈರಲ್ ಆಗ್ತಾ ಇದೆ. ಸತೀಶ್ ಜಾರಕಿಹೊಳಿಗೆ ಅಭಿನಂದಿಸಿ ಅಭಿಮಾನಿಗಳು ಪೋಸ್ಟ್ ಹಾಕೊಳ್ತಿದ್ದಾರೆ. ಡಿಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಲಿರೋ ಸತೀಶ್ ಜಾರಕಿಹೊಳಿ ಅಂತ ಎಲ್ಲ ಪೋಸ್ಟ್ ಹಾಕೊಂಡು ಉಪಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿಗೆ ಅಭಿನಂದನೆ ಅಂತ ಪೋಸ್ಟ್ ಹರಿದಾಡ್ತಾ ಇರುವಂತದ್ದು ತೀವ್ರ ಕುತೂಹಲ ಮೂಡಿಸಿದೆ ಸಾಹುಕಾರ ಅಭಿಮಾನಿಗಳ ಈ ಪೋಸ್ಟ್. ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗಲೂ ಡಿಸಿಎಂ ಹುದ್ದೆಗೆ ಜಾರಕಿಹೊಳಿ ಕಸರತ್ತನ್ನ ಹೂಡ್ತಾ ಇದ್ರು. ಹೈಕಮಾಂಡ್ ಮಟ್ಟದಲ್ಲಿ ಈ ಹುದ್ದೆಗೆ ಲಾಬಿ ಮಾಡಿದ್ರು. ಜಾರಕಿಹೊಳಿ ಅವರು ಹೋಗಿ ಬರ್ತಾ ಇದ್ರು ದೆಹಲಿಗೆ. ಇವರು ಕೂಡ ಸಂಪುಟ ವಿಸ್ತರಣೆಯಲ್ಲಿ 2 ಡಿಸಿಎಂ ಸ್ಥಾನದ ಬಗ್ಗೆ ಚರ್ಚೆ ಆಗಿರುವಂತಹ ಹಿನ್ನೆಲೆ ಸಚಿವ ಸತೀಶ್ ಜಾರಕಿಹೊಳಿನೇ ಆ 2ನೇ ಡಿಸಿಎಂ ಆಗಿರ್ತಾರಾ? ಡಿಕೆಶಿ ಸರ್ಕಾರದಲ್ಲಿ ಡಿಸಿಎಂ ಸ್ಥಾನ ಗಿಟ್ಟಿಸ್ಕೊಂಡೇ ಬಿಟ್ರ ಅನ್ನುವಂತ ಪ್ರಶ್ನೆ ನೋಡಿ ನಾವು ಗಮನಿಸ್ತಾ ಇದ್ದೀವಿ. ಸತೀಶ್ ಜಾರಕಿಹೊಳಿ ಅವರ ಅಭಿಮಾನಿಗಳ ಈ ಪೋಸ್ಟ್ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಎಲ್ಲಾದ್ರೂ ಅವರಿಗೆ ಮಾಹಿತಿ ಸಿಗ್ತಾ? ಸತೀಶ್ ಜಾರಕಿಹೊಳಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಸಿಕ್ಕಿದೆ, ಹಾಗಾಗಿ ನಾವು ಅವರಿಗೆ ಅಭಿನಂದಿಸ್ತಾ ಇದ್ದೀವಿ ಅಂತ ಪೋಸ್ಟರ್ಗಳನ್ನ ಹರಿಬಿಡ್ತಾ ಇದ್ದಾರ. ಪೋಸ್ಟರ್ಸ್ ತಿಳಿಸ್ತಾ ಇದೆ. ಅಂದ್ರೆ ಒಂದ್ ರೀತಿಯ ಕುತೂಹಲ ಹುಟ್ಟಿಸ್ತಾ ಇರುವಂತದ್ದು. ಸತೀಶ್ ಜಾರಕಿಹೊಳಿ ಅವರು ಯಾವಾಗ ಪರಮೇಶ್ವರ್ ಅವರನ್ನ ಡಿಸಿಎಂ ಮಾಡೋದು ಅಥವಾ ಡಿಸಿಎಂ ಯಾರು ಆಗ್ತೀರಾ ಅಂತಾನೂ ಗೊತ್ತಿಲ್ಲದೆ ಇರುವಂತ ಸಂದರ್ಭದಲ್ಲೂ ಸಾಕಷ್ಟು ಕಸರತ್ತನ್ನ ಮಾಡ್ತಾ ಇದ್ರು. ಒಂದು ಡಿಸಿಎಂ ಆಗಿದ್ದಾಗ ಶಿವಕುಮಾರ್ ಅವರ ಸ್ಥಾನ ಏನಿತ್ತು ಅದನ್ನ ಗಿಟ್ಟಿಸ್ಕೊಬೇಕು, ಅಧ್ಯಕ್ಷ ಸ್ಥಾನವನ್ನ, ಇಲ್ಲ ಡಿಸಿಎಂ ಸ್ಥಾನ ಬೇಕು ಅನ್ನೋ ರೀತಿಯಾಗಿ ಅವರು ಪ್ರಯತ್ನಗಳನ್ನ ಮಾಡ್ತಾ ಇದ್ರು. ಹೈಕಮಾಂಡ್ ನಾಯಕರನ್ನ ಖುದ್ದಾಗಿ ಹೋಗಿ ಭೇಟಿ ಮಾಡ್ತಾ ಇದ್ರು. ಅದೇ ಒಂದು ಈಗ ಗುಡ್ ನ್ಯೂಸ್ ಆಗಿ ಡಿಸಿಎಂ ಸ್ಥಾನ ಅಂದ್ರೆ ಹೆಚ್ಚುವರಿ ಡಿಸಿಎಂ ಆಗಿ ಸತೀಶ್ ಜಾರಕಿಹೊಳಿ ಅವರನ್ನ ಆಯ್ಕೆ ಮಾಡಿಬಿಟ್ರ ಹೈಕಮಾಂಡ್ ನಾಯಕರು. ಹಾಗಿದ್ರೆ ಯಾಕೆ ಈ ರೀತಿಯ ಪೋಸ್ಟರ್ಗಳು ಒಂದ್ ರೀತಿಯಾಗಿ ಕುತೂಹಲವನ್ನ, ಒಂದ್ ಕಡೆ ಸಂತಸವನ್ನ ಸತೀಶ್ ಜಾರಕಿಹೊಳಿ ಅವರ ಬಳಗ ವ್ಯಕ್ತಪಡಿಸ್ತಾ ಇರುವಂತದ್ದು ನೋಡುವಂತವರಿಗೆ ಈಗ ಒಟ್ಟಾರೆಯಾಗಿ ಕುತೂಹಲ ಅಂತೂ ಉಂಟಾಗ್ತಾ ಇದೆ. ಹೌದಾ, ನಿಜವಾಗ್ಲೂ ಸತೀಶ್ ಜಾರಕಿಹೊಳಿ ಅವರಿಗೆ 2ನೇ ಡಿಸಿಎಂ ಸ್ಥಾನ ಸಿಕ್ಬಿಡ್ತಾ? ಹೈಕಮಾಂಡ್ ನಾಯಕರು 2.0 ನಲ್ಲಿ ಸಚಿವ ಜಾರಕಿಹೊಳಿ ಅವರಿಗೆ ಬಂಪರ್ ಆಫರ್ ಏನಾದ್ರೂ ಕೊಟ್ಬಿಟ್ರಾ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈ ಕುತೂಹಲಕ್ಕೆಲ್ಲವೂ ಸೋಮವಾರ ಉತ್ತರ ಸಿಗತ್ತೆ. ಒಟ್ಟಿನಲ್ಲಿ ಡಿಸಿಎಂ ಹುದ್ದೆಗೆ ಕಸರತ್ತಂತೂ ಇದ್ದೇ ಇತ್ತು.